ಈಗಾಗಲೇ ಕುಟುಂಬದ ಸದಸ್ಯರು ಗ್ರಾಮಸ್ಥರು ಎಲ್ಲರೂ ಕೂಡ ಸಿದ್ಧಲಿಂಗ ಮಹಾರಾಜರಿಗೆ ಕೈ ಮುಗಿದು ಕಂದ ಜೀವಂತವಾಗಿ ಬದುಕಿ ಬರಲಿ ಅಂತ ಹೇಳಿ ಹರಕೆ ಹೊತ್ತಿದ್ದಾರೆ. ಮತ್ತೊಂದು ಕಡೆ ಸಿಬ್ಬಂದಿ ತಮ್ಮ ಕೆಲಸದಲ್ಲಿ ತಾವು ನಿರತರಾಗಿದ್ದಾರೆ. ಹೇಗಾದರೂ ಮಾಡಿ ಶತಾಯಗತಾಯ ತಮ್ಮೆಲ್ಲ ಪ್ರಯತ್ನಕ್ಕೂ ಒಂದು ಫಲ ಸಿಗೋ ಹಾಗೆ ತಮ್ಮ ಸರ್ವ ಶಕ್ತಿಯನ್ನು ಬಳಸಿ ಇದೊಂದು ಕಾರ್ಯಾಚರಣೆಯನ್ನು ಯಶಸ್ವಿ ಮಾಡಬೇಕು. ಆ ಮೂಲಕ ಮಗುವನ್ನು ಜೀವಂತವಾಗಿ ಹೊರಗೆ ತರಬೇಕು ಅಂತ ಗ್ರಾಮಸ್ಥರು ಕೂಡ ಯಾವುದೆಲ್ಲ ರೀತಿ ಸಹಕಾರ ಕೊಡೋದಕ್ಕೆ ಸಾಧ್ಯನೋ ಸ್ಥಳದಲ್ಲೇ ಇದ್ದು ಆ ಎಲ್ಲ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅದನ್ನು ಕೂಡ ನೀವು ಆ ದೃಶ್ಯಗಳಲ್ಲಿ ಗಮನಿಸಬಹುದು. ಬಟ್ ಅಲ್ಲಿ ಈಗ ಬಂಡೆ ಸಿಕ್ಕಿರೋದ್ರಿಂದನೇ ಮತ್ತೊಂದು ಆತಂಕ ಇದು. ಈ ಕಾರ್ಯಾಚರಣೆ ನಡೆಸುವಂಥ ಹಂತದಲ್ಲಿ ಬಂಡೆ ಸಿಗುವಂಥದ್ದು ಇದೆಯಲ್ಲ, ಸವಾಲನ್ನು ದುಪ್ಪಟ್ಟಾಗಿಸ್ಬಿಡುತ್ತೆ. ಅದು ಮಣ್ಣೆ ಇದ್ದಿದ್ದರೆ ಇಷ್ಟೊತ್ತಿಗೆಲ್ಲ ಇನ್ನೂ ಅಗೆಯುವಿಕೆ ಬಹಳ ಸುಲಭ ಆಗೋಗ್ತಾ ಇತ್ತು, ಅಂದರೆ ವೇಗವಾಗಂತೂ ಆಗ್ತಾ ಇತ್ತು. ಮಗು ಇದ್ದಂಥ ಸ್ಥಳವನ್ನು ತಲುಪೋದು ಹೆಚ್ಚು ಸಮಯ ತಗೊಳ್ತಾ ಇರಲಿಲ್ಲ. ಮತ್ತು ಮಗುವಿನ ಮೇಲೆ ಮಣ್ಣು ಬಿದ್ದಿರೋದ್ರಿಂದ ಕೂಡ ಕಾರ್ಯಾಚರಣೆ ಆದಷ್ಟು ಬೇಗ ಆಗಬೇಕಾಗತ್ತೆ. ದೊಡ್ಡವರೇ ಇಂಥ ಪರಿಸ್ಥಿತಿಯಲ್ಲಿ ಸಿಲುಕಾಕೊಂಡ್ರೆ ಏನು ಮಾಡೋದು ಅಂತ ಗೊತ್ತಾಗೋದಿಲ್ಲ. ಮತ್ತು ಅವ್ರ ಪರಿಸ್ಥಿತಿ ಏನೋ ಎತ್ತಲೋ ಅನ್ನೋವಂಥ ಚಿಂತೆ ಇರುತ್ತೆ. ಇಲ್ಲಿ ಸಿಕ್ಕಾಕೊಂಡಿರೋದು 2 ವರ್ಷದ ಮಗುವಿನ ಪರಿಸ್ಥಿತಿ ಏನಿರಬೇಡ ಆಲೋಚನೆ ಮಾಡಿ. ಬುದ್ಧಿ ಇರುವಂಥ ನಮಗೇನೆ ಇಂಥ ಪರಿಸ್ಥಿತಿಗಳನ್ನು ನೋಡಿದಾಗ ಆತಂಕ ಆಗುತ್ತೆ. ಕೊಳವೆ ಬಾವಿಯಲ್ಲಿ ಬಿದ್ದು ಜೀವನ್ಮರಣದ ಹೋರಾಟ ನಡೆಸ್ತಾ ಇದೆ 2 ವರ್ಷದ ಮಗು ಸಾತ್ವಿಕ್. ಕೊಳವೆ ಬಾವಿಗೆ ಮಗು ಬಿದ್ದು ಸುಮಾರು 7 ಗಂಟೆಗಳಾಗಿದೆ. ಈಗ ಸಂಜೆ 6 ಗಂಟೆಯಿಂದ ಈ ಕಾರ್ಯಾಚರಣೆ ನಡೀತಾ ಇದೆ. 7 ತಾಸು ಕಳೆದು ಹೋಗಿದೆ. ಅಗ್ನಿಶಾಮಕ ದಳ ಮತ್ತೆ ಉಳಿದ ಅಧಿಕಾರಿಗಳು ನಿರಂತರವಾಗಿ ಈ ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಬರೋಬ್ಬರಿ 7 ತಾಸು ಕಳೆದು ಹೋಗಿದೆ. ಕೊಳವೆ ಬಾವಿಯಲ್ಲಿಯೇ ಕಳೆದ 7 ಗಂಟೆಗಳಿಂದ ಮಗು ಜೀವನ್ಮರಣದ ಹೋರಾಟ ನಡೆಸ್ತಾ ಇದೆ. ನಿಮಗೆ ಕೈಕಾಲು ಅಲುಗಾಡಿಸೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಅಷ್ಟು ಕಿರಿದಾಗಿರುತ್ತೆ ಕೊಳವೆ ಬಾವಿಯ ರಂಧ್ರ ಕೊರೆಯೋದು ಅಂತ ಹೇಳಿದ್ರೆ. ಯಾವ ಸ್ಥಿತಿಯಲ್ಲಿ ಮಗುವಲ್ಲಿ 16 ಅಡಿ ಆಳದಲ್ಲಿ ಹೋಗಿ ಸಿಕ್ಕಾಕೊಂಡಿರುತ್ತೋ ಅದೇ ಸ್ಥಿತಿಯಲ್ಲಿ 7 ತಾಸಿನಲ್ಲಿರಬೇಕು. ಸ್ವಲ್ಪ ಮೈಕೈ ಅಲುಗಾಡಿಸೋದಕ್ಕೂ ಸಾಧ್ಯ ಆಗೋದಿಲ್ಲ. ಕಾಲು ಒಂದು ಮಾತ್ರ ಸ್ವಲ್ಪ ಅಲುಗಾಡ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಅದು ಕೂಡ ಕ್ಯಾಮ್ರಾ ಬಿಟ್ಟಿರೋದ್ರಿಂದ ಅದರ ಮಾನಿಟರ್ನಲ್ಲಿ ಅಬ್ಸರ್ವ್ ಮಾಡಿರೋ ಪ್ರಕಾರ ಕಾಲಿನಲ್ಲಿ ಚಲನವಲನಗಳಿದೆ. ಮಗು ಇನ್ನೂ ಕೂಡ ಆಕ್ಟಿವ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. 7 ತಾಸು ಒಂದೇ ಜಾಗದಲ್ಲಿ, ಅದು ಕೂಡ ಇಂಥ ಕೊಳವೆ ಬಾವಿಯೊಳಗೆ ರಂಧ್ರದಲ್ಲಿ ಸಿಕ್ಕಾಕೊಂಡು 2 ವರ್ಷದ ಮಗು ಎಂಥ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ. ಇದನ್ನು ಗಮನದಲ್ಲಿ ಇಟ್ಕೊಂಡು ಕಾರ್ಯಾಚರಣೆಯನ್ನು ಆದಷ್ಟು ಬೇಗ ನಿರಂತರವಾಗಿ ನಡೆಸಬೇಕಾಗಿದೆ. ಆದರೆ ಸವಾಲುಗಳು ಒಂದಾದ ಮೇಲೆ ಒಂದರಂತೆ ಎದುರಾಗ್ತಾನೆ ಇದೆ. ಅದೆಲ್ಲವನ್ನೂ ಮೀರಿ ಕಾರ್ಯಾಚರಣೆ ಮುಂದುವರಿಬೇಕು. SDRF ತಂಡ ಇನ್ನು ಸ್ಥಳಕ್ಕೆ ಧಾವಿಸೋದಕ್ಕೆ ಎಷ್ಟು ಸಮಯ ಬೇಕಾಗುತ್ತೋ ಗೊತ್ತಿಲ್ಲ. ಅಲ್ಲಿವರೆಗೂ ಕೂಡ SDRF ತಂಡ ಬರಲಿ ಅಂಥೇಳಿ ಕಾರ್ಯಾಚರಣೆಯನ್ನು ನಿಲ್ಲಿಸೋದಕ್ಕೂ ಸಾಧ್ಯ ಆಗಲ್ಲ. ಇರುವಂಥದ್ರಲ್ಲಿ ಏನೆಲ್ಲ ಪ್ರಯತ್ನ ಪಡೋದಕ್ಕೆ ಸಾಧ್ಯ ಇದೆ ಆ ಎಲ್ಲ ಪ್ರಯತ್ನವನ್ನು ಮಾಡಬೇಕು. ದೇವರ ಮೇಲೆ ಭಾರ ಹಾಕಿ ಈಗ ಬಂಡೆಯನ್ನು ಪುಡಿ ಮಾಡೋ ಕೆಲಸಕ್ಕೆ ಮುಂದಾಗಿದ್ದಾರೆ. ಡ್ರಿಲ್ಲಿಂಗ್ ಬಿಟ್ಟು ಬಳಸ್ಕೊಂಡು ಆ ಬಂಡೆಯನ್ನು ಪುಡಿ ಮಾಡೋ ಕೆಲಸಕ್ಕೆ ಅಲ್ಲಿರುವಂಥ ಸಿಬ್ಬಂದಿ ಮುಂದಾಗ್ತಾ ಇದ್ದಾರೆ. ಬಟ್ ಅಲ್ಲೂ ಕೂಡ ವೈಬ್ರೇಷನ್ಗಳು ಕ್ರಿಯೇಟ್ ಆಗುತ್ತೆ. ಅಲ್ಲಿಂದ ಮತ್ತೆ ಮಗುವಿನ ಮೇಲೆ ಇನ್ನೊಂದಷ್ಟು ಮಣ್ಣು ಉದುರಬಹುದಾದಂಥ ಸಾಧ್ಯತೆಗಳಿರುತ್ತೆ. ಯಾಕಂದರೆ ಬಂಡೆಯನ್ನು ಡ್ರಿಲ್ಲಿಂಗ್ ಬಿಟ್ ಮೂಲಕ ಕೊರೆಯುವಾಗ ಅಲ್ಲಿ ಕಂಪನ ಸೃಷ್ಟಿಯಾಗುತ್ತೆ. ಮಣ್ಣು ಏನಾದರೂ ಸಡಿಲ ಇದ್ದರೆ ಮತ್ತೆ ಮಗುವಿನ ಮೇಲೆ ಮಣ್ಣು ಬೀಳೋ ಸಾಧ್ಯತೆ ಇರುತ್ತೆ. ಅದೆಲ್ಲವನ್ನು ಗಮನದಲ್ಲಿಟ್ಕೊಂಡು ಬಹಳ ನಾಜೂಕಾಗಿ ಸೂಕ್ಷ್ಮವಾಗಿ ಇಂಥ ಕಾರ್ಯಾಚರಣೆಗಳನ್ನು ನಡೆಸಬೇಕು. ಹೆಚ್ಚು ಸಮಯ ಕೂಡ ತೆಗೆದುಕೊಳ್ಳೋ ಹಾಗಿಲ್ಲ. ಸ್ಥಳದಿಂದ ಸಿಗ್ತಾ ಇರುವಂಥ ನೇರ ದೃಶ್ಯಗಳಿದು ನೀವು ನೋಡ್ತಾ ಇದ್ದೀರಾ. ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಅಲ್ಲಿ ಪೊಲೀಸ್ ಸಿಬ್ಬಂದಿ ಕೂಡ ಇದ್ದಾರೆ. ಅಲ್ಲಿರುವಂಥ ಅಷ್ಟು ಜನರಿಗೂ ಆತಂಕ, ಏನಾಗುತ್ತೋ, ಯಾವ ಕ್ಷಣದಲ್ಲಿ ಮಗು ಜೀವಂತವಾಗಿ ಹೊರಬಂದರೆ ಸಾಕಪ್ಪ ಅನ್ನೋ ಒಂದು ಆಶಾದಾಯಕ ಭಾವನೆ ಇಟ್ಕೊಂಡು ಎಲ್ಲರೂ ಕೂಡ ಸ್ಥಳದಲ್ಲಿ ಕಾಯ್ತಾ ಇದ್ದಾರೆ. ಸ್ಥಳದಲ್ಲಿ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳು ಕೈಗೊಳ್ಳಬೇಕು, ಏನೆಲ್ಲ ಕಾರ್ಯಾಚರಣೆಗೆ ವ್ಯವಸ್ಥೆ ಆಗಬೇಕು ಅದೆಲ್ಲ ಮಾಡಿದ್ದಾರೆ. ಯಾಕಂದರೆ ಕತ್ತಲು ಆವರಿಸ್ಬಿಟ್ಟಿದೆ. ಹಾಗಾಗಿ ಸಂಪೂರ್ಣ ಕಗ್ಗತ್ತಲು ಸ್ಥಳದಲ್ಲಿ, ಸಂಪೂರ್ಣ ಅಲ್ಲಿ ಬೆಳಕಿನ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಜೊತೆಗೆ ಕಾರ್ಯಾಚರಣೆಗೆ ತೊಂದರೆ ಆಗದ ಹಾಗೆ ಆ ಇಡೀ ಬೌಂಡರಿಯನ್ನು ಪೊಲೀಸರು ಅಲ್ಲಿ ಕಾವಲು ಕಾಯ್ತಾ ನಿಂತಿದ್ದಾರೆ. JCB ಮತ್ತು ಹಿಟಾಚಿಗಳ ಸಹಾಯದಿಂದ ಅಲ್ಲಿ ನಿರಂತರವಾಗಿ ಕಾರ್ಯಾಚರಣೆ ನಡೆಯೋದನ್ನು ಗಮನಿಸ್ತಾ ಇದ್ದೀರಾ. ಇನ್ನೂ ಏನೆಲ್ಲ ಮಾಡಬಹುದು, ಈ ಕ್ಷಣಕ್ಕೆ ಏನಾದರೂ ಯೋಚನೆ ಮಾಡಿದರೆ ಕಾರ್ಯಾಚರಣೆಯನ್ನು ಇನ್ನಷ್ಟು ತ್ವರಿತಗತಿಯಲ್ಲಿ ನಡೆಸೋದಕ್ಕೆ ಸಾಧ್ಯನಾ? ಆ ಎಲ್ಲ ಲೆಕ್ಕಾಚಾರದಲ್ಲಿ ಅಲ್ಲಿರುವಂಥ ಅಧಿಕಾರಿಗಳು ಈಗಾಗಲೇ ತೊಡಗಿದ್ದಾರೆ. SDRF ತಂಡದ ಆಗಮನದ ನಿರೀಕ್ಷೆಯಲ್ಲಿ ಸದ್ಯ ಈಗ ಅಧಿಕಾರಿಗಳ ತಂಡ ಇರೋದು. ಅದನ್ನು ಹೊರತುಪಡಿಸಿಯೂ ಕೂಡ ಸಾಕಷ್ಟು ತಂಡಗಳಾಗಿ ವಿಂಗಡಿಸ್ಕೊಂಡಿದ್ದಾರೆ. ಒಂದು ಕಾರ್ಯಾಚರಣೆ ನಡೆಸ್ತಾ ಇರುವಂಥವ್ರು, ಮತ್ತೊಂದು ತಂಡ ಅಲ್ಲಿ ಕ್ಯಾಮರಾ ಬಿಟ್ಟಿದ್ದಾರಲ್ಲ ಅಲ್ಲಿ ಮಗುವಿನ ಚಲನವಲನ ಗಮನಿಸೋದಕ್ಕೆ ಅಂತ. ಈ ರೀತಿಯಾಗಿ ಇಂಡಿಯಾ ಲಚ್ಚಾಣಕ್ಕೆ SDRF ತಂಡ ಆಗಮಿಸಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಲಚ್ಚಾಣಕ್ಕೆ ಈಗ ಬೆಳಗಾವಿಯಿಂದ SDRF ತಂಡ ಬಂದು ತಲುಪಿದೆ. ಬಾವಿಗೆ ಅಳವಡಿಸಿದಂಥ ಕ್ಯಾಮೆರಾದಲ್ಲಿ ಬಾಲಕನ ಚಲನವಲನ ಗಮನಿಸಲಿಕ್ಕೆ ಸಿಗ್ತಾ ಇದೆ.
ಬಾಲಕನ ಚಲನವಲನವನ್ನ ಅಧಿಕಾರಿಗಳು ವೀಕ್ಷಣೆ ಮಾಡಿದ್ದಾರೆ. ಇದೀಗ SDRF ತಂಡ ಸದ್ಯ ಸ್ಥಳಕ್ಕೆ ಬಂದು ತಲುಪಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ತಹಶೀಲ್ದಾರ್ ಮಂಜುಳಾ ಅವರು ನ್ಯೂಸ್ ಫಸ್ಟ್ ಜೊತೆ ಮಾತನಾಡುವಾಗ ಅದನ್ನೇ ಹೇಳ್ತಾ ಇದ್ರು. SDRF ತಂಡ ಬರ್ತಾ ಇದೆ. SDRF ತಂಡದ ಆಗಮನದ ನಿರೀಕ್ಷೆಯಲ್ಲಿದ್ದೀವಿ ನಾವೆಲ್ಲರೂ ಕೂಡ. ಅದಾದ ಮೇಲೆ ಕಾರ್ಯಾಚರಣೆಯ ವೇಗ ಮತ್ತಷ್ಟು ಹೆಚ್ಚಾಗುವಂತ ನಿರೀಕ್ಷೆಯನ್ನ ಹೊಂದಿದ್ದೇವೆ ಅಂತ. ಯಾಕಂದ್ರೆ ಇಂಥ ಕಾರ್ಯಾಚರಣೆಗಳಿಗೆ ಅಂತಾನೆ ನುರಿತರಾಗಿರ್ತಾರೆ. ಮತ್ತೆ ಇಂಥ ಕಾರ್ಯಾಚರಣೆಗಳನ್ನ ಮಾಡಿ ಅವರಿಗೆ ಅದರ ಅನುಭವ ಇರುತ್ತೆ. ಸ್ಥಳಕ್ಕೆ ಬಂದು ಸ್ಥಳದಲ್ಲಿನ ಪರಿಸ್ಥಿತಿ ಏನು ಅನ್ನೋದನ್ನ ಕೆಲಕಾಲ ಅವಲೋಕಿಸಿದ ಮೇಲೆ ತಕ್ಷಣಕ್ಕೆ ಏನ್ ಮಾಡಬಹುದು, ಈಗ ಎದುರಾಗಿರುವಂತ ಸವಾಲನ್ನ ಹೇಗೆ ನಿಭಾಯಿಸಬಹುದು, ಇದಕ್ಕೆ ಆಲ್ಟರ್ನೇಟಿವ್ಗಳೇನಾದ್ರೂ ಇದೆಯಾ, ಬೇರೆ ಪರ್ಯಾಯ ಮಾರ್ಗಗಳನ್ನೇನಾದ್ರೂ ಕಂಡುಕೊಂಡ್ರೆ ಈಗ ಕಾರ್ಯಾಚರಣೆಗೆ ಏನು ಸಮಯ ತಗೊಳ್ತಾ ಇದೆಯಲ್ಲ ಅದನ್ನ ಕಡಿಮೆ ಮಾಡ್ಕೊಳ್ಬಹುದಾ, ಈ ಎಲ್ಲ ಲೆಕ್ಕಾಚಾರಗಳನ್ನ ಬಹಳ ಬೇಗ ಅಳೆದು ತೂಗಿ ಮಾಡ್ತಾರೆ SDRF ನ ಸಿಬ್ಬಂದಿ. ಅದಕ್ಕಾಗಿ ಟ್ರೈನ್ ಆಗಿರ್ತಾರೆ ಕೂಡ. ಇಂಥ ಕಾರ್ಯಾಚರಣೆಗಳನ್ನ ನಡೆಸಿರೋ ಅನುಭವ ಇರುತ್ತೆ. ಪರಿಸ್ಥಿತಿಗಳನ್ನ ಒತ್ತಡದ ಸಂದರ್ಭದಲ್ಲಿ ನಿಭಾಯಿಸಿರ್ತಾರೆ. ಬಂದು ಸ್ಥಳ ಸಂಪೂರ್ಣ ಪರಿಶೀಲಿಸಿ ಮಗುವಿನ ಪರಿಸ್ಥಿತಿ ಹೇಗಿದೆ ಮೊದಲು ಅದನ್ನು ಕೂಡ ಗಮನಕ್ಕೆ ತಗೊಂಡಿದ್ದಾರೆ. ಮಗುವಿನ ಚಲನವಲನವನ್ನ ಅಧಿಕಾರಿಗಳು ಸ್ಥಳಕ್ಕೆ ಬರ್ತಿದ್ದ ಹಾಗೇನೆ ಗಮನಿಸಿದ್ದಾರೆ. ಮಗುವಿನ ಪರಿಸ್ಥಿತಿ ಏನಿದೆ ಅನ್ನೋದು. ಯಾಕಂದ್ರೆ ಈಗಾಗಲೇ 7 ಗಂಟೆಗಳು ಕಳೆದು ಹೋಗಿದೆ. ಮಗು ಅಲ್ಲಿ ಸಿಲುಕಿ ಕಾಲಿನ ಚಲನವಲನ ಬಿಟ್ಟರೆ ಇನ್ನೇನು ಕೂಡ ಗೊತ್ತಾಗ್ತಾ ಇಲ್ಲ. ಮಗು ರಂಧ್ರದ ಒಳಗೆ ಬಿದ್ದಾಗ, ಕೊಳವೆ ಬಾವಿ ಒಳಗೆ ಬಿದ್ದಾಗ ಮಗುವಿನ ಧ್ವನಿ ಕೇಳಿಸ್ತಾ ಇತ್ತು. ಬಟ್ ಈ ಸಂದರ್ಭದಲ್ಲಿ ಮಗುವಿನ ಧ್ವನಿ ಕೇಳಿಸ್ತಾ ಇಲ್ಲ. ಮಗುವಿನ ಕಾಲು ಅಲುಗಾಡೋದು ಮಾತ್ರ ಕ್ಯಾಮ್ರಾದಲ್ಲಿ ಕಾಣಸಿಗ್ತಾ ಇದೆ. ಅದಷ್ಟನ್ನೇ ನೋಡಿಕೊಂಡು ಸದ್ಯ ಎಲ್ಲರೂ ಆಶಾದಾಯಕವಾಗಿದ್ದಾರೆ. ಒಂದು ಪಾಸಿಟಿವ್ ಹೋಪ್ಸ್ ಇಟ್ಕೊಂಡು ಮಗು ಇನ್ನೂ ಸುರಕ್ಷಿತವಾಗಿದೆ. ಆದಷ್ಟು ಬೇಗ ನಾವು ಅದನ್ನು ಹಾಗೇ ಸುರಕ್ಷಿತವಾಗಿ ಕೊಳವೆ ಬಾವಿಯಿಂದ ಹೊರಗೆ ತರಬೇಕು ಅಂತ. SDRF ಸಿಬ್ಬಂದಿ ಬರ್ತಿದ್ದಾಗೆ ಮೊದಲು ಮಗುವಿನ ಪರಿಸ್ಥಿತಿ ಏನು ಅನ್ನೋದ್ರ ಬಗ್ಗೆ ಗಮನ ಹರಿಸಿದ್ದಾರೆ. ಈಗ ಅವರು ಕೂಡ ತಂಡಗಳಾಗಿ ವಿಂಗಡಣೆ ಆಗ್ತಾರೆ. ಅದಾದ ಮೇಲೆ ತಕ್ಷಣಕ್ಕೆ ಸ್ಥಳದಲ್ಲಿ ಏನೆಲ್ಲ ಆಗಬೇಕು, ಕಾರ್ಯಾಚರಣೆಯ ವಿಧಾನದಲ್ಲಿ ಏನಾದರೂ ಬದಲಾವಣೆ ಮಾಡ್ಕೊಳ್ಬೇಕಾ, ಅಥವಾ ಈಗ ಕಾರ್ಯಾಚರಣೆ ನಡೀತಾ ಇರುವಂಥ ವೇಗ ಇದೆಯಲ್ಲ ಅದನ್ನು ಹೆಚ್ಚಿಸ್ಕೊಳ್ಳೋದು ಹೇಗೆ, ಈ ರೀತಿ ಬಂಡೆಗಳು ಸಿಕ್ಕಿದಾಗ ಅಂಥ ಸನ್ನಿವೇಶಗಳನ್ನು ಯಾವ ರೀತಿ ನಿಭಾಯಿಸಬೇಕು, ಅದಕ್ಕಿರುವಂತಹ ದಾರಿಗಳು ಯಾವುದು, ಅದೆಲ್ಲವನ್ನು ಕೂಡ ಗಮನಕ್ಕೆ ತಗೊಂಡು ಕಾರ್ಯಾಚರಣೆಗೆ ಮತ್ತಷ್ಟು ವೇಗ ಕೊಡೋ ಪ್ರಯತ್ನ ಮಾಡ್ತಾರೆ. ವೇಗ ಕೊಡೋ ಪ್ರಯತ್ನ ಏನೇ ಮಾಡಿದರೂ ಕೂಡ ಪರಿಸ್ಥಿತಿ ಸಹಕರಿಸಬೇಕು. ಬಟ್ ಪರಿಸ್ಥಿತಿಯಲ್ಲಿ ಈಗ ಬಂಡೆಗಲ್ಲು ಒಂದು ಅಡ್ಡ ಸಿಕ್ಕಿರೋದ್ರಿಂದ ಎಲ್ಲವೂ ಸರಿ ಇದೆ ಅಂತ ಹೇಳೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಕಾರ್ಯಾಚರಣೆ ಕಷ್ಟಕರವಾಗಿ ಪರಿಣಮಿಸ್ತಾ ಇದೆ. ಹಾಗಂತ ಹೇಳಿ ಕೈ ಕಟ್ಟಿ ಕೂರೋದಕ್ಕೂ ಸಾಧ್ಯ ಆಗೋದಿಲ್ಲ. ಸ್ಥಳದಿಂದ ಮತ್ತಷ್ಟು ಬೇರೆ ಬೇರೆ ದೃಶ್ಯಗಳು ಲಭ್ಯ ಆಗೋದನ್ನು ಗಮನಿಸ್ತಾ ಇದ್ದೀರಾ. ನೂರಾರು ಸಂಖ್ಯೆಯಲ್ಲಿ ಸಿಬ್ಬಂದಿಯೇ ಅಲ್ಲಿ ಜಮಾವಣೆ ಆಗಿದ್ದಾರೆ. ಪೊಲೀಸ್ ಸಿಬ್ಬಂದಿ, ಈ ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಂಡಿರುವಂಥ ಸಿಬ್ಬಂದಿ, ಗ್ರಾಮದ ಜನರು, ಆ ಮಗುವಿನ ಕುಟುಂಬಸ್ಥರು, ಅಂದರೆ ಆ ಜಮೀನಿನ ಮಾಲೀಕರು, ಅಲ್ಲೇ ಇರುವಂಥ ಕುಟುಂಬ, ಈಗ ಬಂದಿರುವಂಥ SDRF ತಂಡ ಎಲ್ಲರೂ ಕೂಡ ಸ್ಥಳದಲ್ಲಿದ್ದಾರೆ. ಅವರವರಲ್ಲೇ ಚರ್ಚೆ ಮಾಡ್ಕೊಳ್ತಾ ಇದ್ದಾರೆ. ಮತ್ತಿನ್ನೇನು ಮಾಡ್ಬೋದು, ಯಾರಿಗೇನಾದರೂ ಉಪಾಯಗಳಿದೆಯಾ, ಕಾರ್ಯಾಚರಣೆಯ ಗತಿ ಮತ್ತು ವೇಗ ಬದಲಾಯಿಸೋದು ಹೇಗೆ, ಈ ಎಲ್ಲ ಅಂಶಗಳನ್ನು ಸೂಕ್ಷ್ಮವಾಗಿ SDRF ತಂಡ ಕೂಡ ಗಮನಿಸ್ತಾ ಇದೆ. ಮತ್ತೊಂದು ತಂಡ ನಿರಂತರವಾಗಿ ಮಗುವಿನ ಚಲನವಲನದ ಮೇಲೆ ಗಮನ ಇರಿಸಿದ್ದಾರೆ, ಫೋಕಸ್ ಮಾಡ್ತಾ ಇದ್ದಾರೆ. ಮಗುವಿನ ಚಲನವಲನ ಇನ್ನೂ ಕೂಡ ಹಾಗೆ ಕಂಡು ಬರ್ತಾ ಇದೆಯಾ, ಯಾಕಂದರೆ ಮಗುವಿನ ಮೇಲೆ ಮಣ್ಣು ಕುಸಿದಿರೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ಮಗುವಿನ ಆಕ್ಟಿವಿಟೀಸ್ ಇನ್ನೂ ಕೂಡ ಹಾಗೆ ಕಂಡು ಬರ್ತಾ ಇದೆಯಾ, ಕಾಲು ಅಲುಗಾಡಿಸುವಂಥದ್ದು ಅಷ್ಟಿದ್ರೂ ಆಯಿತು. ಅದು ಒಂದು ರೀತಿ ಇನ್ನೊಂದಷ್ಟು ಉತ್ಸಾಹ ಕೊಡುತ್ತೆ ಕಾರ್ಯಾಚರಣೆ ಮಾಡೋದಕ್ಕೆ, ಮತ್ತು ಒಂದು ಸಮಾಧಾನ ಇರುತ್ತೆ. ಮಗುವಿನ ಚಲನವಲನ ಇನ್ನೂ ಕಂಡು ಬರ್ತಾ ಇದೆಯಪ್ಪ ಅಂತ ಹೇಳಿ. ಆ ಕಾರಣಕ್ಕಾಗಿ ಸಂಪೂರ್ಣ ಅದರ ಮೇಲೆ ನಿಗಾ ವಹಿಸೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಸ್ಥಳದಲ್ಲಿ ಈಗಾಗಲೇ ವೈದ್ಯರು ಮತ್ತು ಆ್ಯಂಬುಲೆನ್ಸ್ ವ್ಯವಸ್ಥೆಯನ್ನು ಬಹುಶಃ ಇಷ್ಟೊತ್ತಿಗೆಲ್ಲ ಮಾಡಿರ್ತಾರೆ. ಯಾಕಂದರೆ ಮಗುವನ್ನು ಅಲ್ಲಿಂದ ಹೊರಗೆ ತೆಗೆದ ತಕ್ಷಣ ಚಿಕಿತ್ಸೆಯ ಅಗತ್ಯ ಇರುತ್ತೆ. ಮಗು ಚೇತರಿಸ್ಕೊಳ್ಬೇಕು ಅಂತಾದರೆ ತಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿಂದ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋವರೆಗೆ ಅದೆಲ್ಲವನ್ನೂ ಕೂಡ ದೂರದೃಷ್ಟಿ ಮುಂದಾಲೋಚನೆ ಇಟ್ಕೊಂಡು ಆ ನಿಟ್ಟಿನಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿರ್ತಾರೆ. ಬಟ್ ಈಗ ಅಲ್ಲಿ ಸಿಕ್ಕಿರುವಂಥ ಬಂಡೆಕಲ್ಲನ್ನು ಪುಡಿ ಮಾಡಿ ಪಕ್ಕಕ್ಕೆ ಸರಿಸಿ ಮಗುವಿನ ಕಡೆಗೆ ರಂಧ್ರ ಕೊರೆಯೋದನ್ನು ಮುಂದುವರಿಸಿ ಆ ಸ್ಥಳ ತಲುಪೋದಿದೆಯಲ್ಲ, ಅದೊಂದೇ ದೊಡ್ಡ ಸವಾಲಾಗಿ ಪರಿಣಮಿಸ್ತಾ ಇರುವಂಥದ್ದು. ಅದೊಂದನ್ನು ಆದಷ್ಟು ಬೇಗ ಹೆಚ್ಚು ಸಮಯವನ್ನು ವ್ಯಯ ಮಾಡದೆ ಕಾರ್ಯಾಚರಣೆ ಮಾಡೋದಕ್ಕೆ ಸಾಧ್ಯ ಆದರೆ ಮಗುವನ್ನು ಜೋಪಾನವಾಗಿ ಅಲ್ಲಿಂದ ಹೊರಗೆ ತರ್ಬೋದು. ನೋಡಿ ಈ ದೃಶ್ಯದಲ್ಲಿ ನೀವು ಗಮನಿಸಬಹುದು, ಆ ಮಗುವಿನ ಕಾಲು ಅಲುಗಾಡುವಂಥ ದೃಶ್ಯಗಳು ಇಲ್ಲಿ ಸೂಕ್ಷ್ಮವಾಗಿ ನೀವು ಗಮನಿಸಿದ್ರೆ ಬೇರೇನು ಹೆಚ್ಚಿಗೆ ಅಲ್ಲಿ ಸಿಗೋದಿಲ್ಲ. ಬಟ್ ಆ ಮಗುವಿನ ಕಾಲು ಅಲುಗಾಡ್ತಾ ಇರುವಂಥದ್ದು, ಆ ಪುಟ್ಟ ಮಗುವಿನ ಕಾಲು ಬೆರಳುಗಳು ಅಲುಗಾಡ್ತಾ ಇದೆ. ಮಗುವಿನ ಚಲನವಲನ ಆ ಮೂಲಕ ಗೊತ್ತಾಗ್ತಾ ಇದೆ. ಆ ಕಾರಣಕ್ಕಾಗಿ ನಿರಂತರವಾಗಿ ಅದರ ಮೇಲೆ ಗಮನ ಇಟ್ಟಿದ್ದಾರೆ. ಎಷ್ಟು ಚಿಕ್ಕದಾಗಿದೆ ನೋಡಿ ಆ ಕೊಳವೆ ಬಾವಿ, ಅದರ ಒಳಗಡೆ 2 ವರ್ಷದ ಮಗು ಸಿಕ್ಕಾಕೊಂಡಿರೋದು. ಇದು ಬಿಟ್ಟರೆ ಮಗುವಿಗೆ ಇನ್ನೇನು ಉಸಿರಾಡೋದಕ್ಕೆ ಆಕ್ಸಿಜನ್ ಸಪ್ಲೈ ಮಾಡಿದ್ದಾರೆ.
ಅತ್ತಿತ್ತ ಸ್ವಲ್ಪ ಹೊರಳಾಡೋದಕ್ಕಾಗಲಿ ಮೈ ಕೈ ಅಲುಗಾಡಿಸೋದಕ್ಕಾಗಲಿ ಕೂಡ ಸಾಧ್ಯನೇ ಆಗೋದಿಲ್ಲ. ಅಷ್ಟು ಚಿಕ್ಕದಾಗಿರುತ್ತೆ. ನೋಡಿರ್ತೀರಿ, ಗೊತ್ತಿರುತ್ತೆ ನಿಮಗೆಲ್ಲ ಕೊಳವೆ ಬಾವಿಯ ಸೈಜ್ ಏನಿರುತ್ತೆ, ಅದರ ರೇಡಿಯಸ್ ಅನ್ನೋದು. ಮಗು ಆದರೆ ಕಾಲು ಅಲುಗಾಡಿಸ್ತಾ ಇರೋದು ಮಾತ್ರ ಈ ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ಅಂದರೆ ಒಂದು ರೋಪ್ನ ಸಹಾಯದಿಂದ ಕ್ಯಾಮ್ರಾನ ಆ ಕೊಳವೆ ಬಾವಿಯೊಳಗೆ ಬಿಡ್ತಾರೆ. ಮತ್ತು ಆ ಕ್ಯಾಮ್ರಾ ಅಲ್ಲಿ ಏನು ಸೆರೆ ಹಿಡಿಯುತ್ತಲ್ಲ ಅದನ್ನು ಮೇಲ್ಗಡೆ ಮಾನಿಟರ್ನಲ್ಲಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ನಿರಂತರವಾಗಿ ಮಗುವಿನ ಚಲನವಲನದ ಮೇಲೆ ಗಮನ ಇಟ್ಟಿದ್ದಾರೆ. ಆರಂಭಿಕವಾಗಿಯಿಂದ ಕೂಡ ಇದೇ ದೃಶ್ಯಗಳು ಕಾಣಸಿಗ್ತಾ ಇರೋದು ಸಿಬ್ಬಂದಿಗೆ. ಮೊದಲ ಹಂತದಿಂದ ಕೂಡ ಕಾರ್ಯಾಚರಣೆ ಆರಂಭಿಸ್ತಾರಲ್ಲ, ಮಗುವಿನ ಮೇಲೆ ಗಮನ ಇರಿಸಬೇಕು ಅಂತ ಮೊದಲಿಗೆ ಆಕ್ಸಿಜನ್ ಸಪ್ಲೈ ಮಾಡಲಾಯಿತು. ಅದಾದಮೇಲೆ ಅಲ್ಲಿಗೆ ಕ್ಯಾಮ್ರಾ ಇಳಿಸಿರೋದು. ಆಗಿಂದ ಕೂಡ ಗೋಚರ ಆಗ್ತಾ ಇರೋದು ಇಷ್ಟೇ, ಮಗುವಿನ ಕಾಲು ಅಲ್ಲಿ ಅಲುಗಾಡ್ತಾ ಇರುವಂಥ ದೃಶ್ಯಗಳು ನೋಡೋದಕ್ಕೆ ಸಿಗ್ತಾ ಇದೆ. ನೀವು ಕೂಡ ಅದನ್ನು ಗಮನಿಸಬಹುದು. ಅದರ ಮೇಲೆ ನಿರಂತರವಾಗಿ ಸಿಬ್ಬಂದಿ ಕೂಡ ಗಮನ ಹರಿಸಿದ್ದಾರೆ. ಮಗು ಎಚ್ಚರವಾಗಿದೆ ಅಥವಾ ಮಗು ಪ್ರಜ್ಞಾಹೀನ ಸ್ಥಿತಿಗೂ ತಲುಪಿಬಿಡಬಹುದು, ಯಾಕಂದರೆ ಅಲ್ಲಿರುವಂಥ ಒತ್ತಡದ ಪರಿಸ್ಥಿತಿಯಲ್ಲಿ. ಹೀಗಾಗಿ ಅದು ಯಾವುದೂ ಕೂಡ ಇನ್ನೂ ಆಗಿಲ್ಲ. ದೇವರ ದಯೆಯಿಂದ ಮಗುವಿನ ಕಾಲು ಇನ್ನೂ ಅಲುಗಾಡ್ತಾ ಇರೋದ್ರಿಂದ ಮಗು ಎಚ್ಚರವಾಗೇ ಇದೆ, ಪ್ರಜ್ಞೆಯನ್ನು ಹೊಂದಿದೆ ಅನ್ನೋದೆಲ್ಲ ಇದರಿಂದ ಖಾತ್ರಿ ಮಾಡಿಕೊಳ್ಬಹುದು. ಇದೆಲ್ಲವೂ ಕೂಡ ಪೂರಕ ಅಂಶಗಳಾಗುತ್ತೆ ಕಾರ್ಯಾಚರಣೆಗೆ. ಆ ನಿಟ್ಟಿನಲ್ಲಿ ಅದೆಲ್ಲದರ ಮೇಲೂ ಕೂಡ ಸಂಪೂರ್ಣವಾಗಿ ನಿಗಾ ವಹಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ನಿರಂತರವಾಗಿ ಕಾರ್ಯಾಚರಣೆಯೂ ಕೂಡ ಸಾಗ್ತಾ ಇದೆ. ಅರೆ ಕ್ಷಣ ಮೈ ಮರೆತಿದ್ದಕ್ಕೆ ಎಷ್ಟೆಲ್ಲ ಈಗ ಸವಾಲುಗಳನ್ನು ಮೆಟ್ಟಿ ನಿಂತು ಆ ಮಗುವನ್ನು ಉಳಿಸ್ಕೊಳ್ಬೇಕಾಗಿರುವಂಥ ಪರಿಸ್ಥಿತಿ ಕುಟುಂಬಸ್ಥರು ಮತ್ತು ಇಡೀ ಸಿಬ್ಬಂದಿ ವರ್ಗ ಆ ಕಾರ್ಯಾಚರಣೆಯಲ್ಲಿ ತೊಡಗಿರುವಂಥದ್ದು. ಪದೇ ಪದೇ ಅದಕ್ಕೆ ಹೇಳೋದು, ಇಂಥ ಸಂದರ್ಭಗಳು ಬಂದಾಗ ಇದರಿಂದ ಪಾಠ ಕಲ್ತ್ಕೊಂಡು ಬಿಡಬೇಕು. ನಮ್ಮ ಮನೆಗಳಲ್ಲಿ ಇಂಥದ್ದೊಂದು ಘಟನೆ ನಡೀಲಿ ಆಮೇಲೆ ಎಚ್ಚೆತ್ಕೊಳ್ತೀವಿ ಅನ್ನೋದಲ್ಲ. ಬೇರೆಯವ್ರ ತಪ್ಪಿನಿಂದ ನಾವು ಕಲ್ತ್ಕೊಳ್ಬೇಕು, ಎಲ್ಲ ತಪ್ಪುಗಳನ್ನು ನಾವೇ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದು ಅದೇ ಕಾರಣಕ್ಕೆ. ಇಂಥ ಘಟನೆ ಆದಾಗಲೇ ಒಂದೇ ಒಂದು ಘಟನೆಯಿಂದ ಪ್ರತಿಯೊಬ್ಬರು ಎಚ್ಚೆತ್ಕೊಳ್ಬೇಕಾಗಿತ್ತು. ಲೆಕ್ಕ ಕೊಡ್ತಾ ಹೋದರೆ ಎಷ್ಟು ಘಟನೆಗಳಾಗಬೇಕು. ಇದೇ ವಿಜಯಪುರದಲ್ಲೇ ಈ ರೀತಿ 3 ಘಟನೆಗಳಾಗೋಗಿದೆ. ಬಹುಶಃ 4ನೇ ಘಟನೆ ಇದು. ಈ ರೀತಿ ಮಗುವೊಂದು ಕೊಳವೆ ಬಾವಿಯೊಳಗೆ ಸಿಕ್ಕಾಕೊಂಡು ಜೀವನ್ಮರಣದ ಹೋರಾಟ ನಡೆಸ್ತಾ ಇರುವಂಥದ್ದು. ಇಷ್ಟಾಗಿಯೂ ಕೂಡ ಇನ್ನೂ ಎಚ್ಚೆತ್ಕೊಳ್ಳೋದಿಲ್ಲ ಅಂತ ಹೇಳಿದ್ರೆ ವಿಪರ್ಯಾಸ ಅನ್ನಬೇಕು, ಬೇಜವಾಬ್ದಾರಿ, ಅಜಾಗರೂಕತೆ ಅನ್ನಬೇಕು, ಯಾವ ರೀತಿ ಅದನ್ನು ಹೆಸರಿಸಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಆಗೋಗಿದೆ ಈಗ. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅನ್ನೋ ಹಾಗೆ ಕಾರ್ಯಾಚರಣೆ ಒಂದೇ ಈಗ ನಮ್ಮೆಲ್ಲರ ಮುಂದೆ ಇರುವಂಥ ಆಯ್ಕೆ. ಪ್ರತಿಯೊಬ್ಬರ ಪ್ರಾರ್ಥನೆ 2 ವರ್ಷದ ಮಗು ಸಾತ್ವಿಕ್ ಮುಜಗುಂಡ ಜೀವಂತವಾಗಿ ಸುರಕ್ಷಿತವಾಗಿ ಆ ಕೊಳವೆ ಬಾವಿಯಿಂದ ಹೊರಬರುವಂತಾಗಲಿ ಅಂತ. ಕುಟುಂಬದ ಸದಸ್ಯರಂತೂ ಪಾಪ ಪ್ರತಿ ಕ್ಷಣವೂ ಕೂಡ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಅವರ ಆಕ್ರಂದನ ಕೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದರೆ ಪಾಪ ಪ್ರಜ್ಞೆಯೂ ಕಾಡುತ್ತೆ. ಮಗುವಿನ ಪರಿಸ್ಥಿತಿ ಹೀಗಾಯ್ತಲ್ಲ ಅನ್ನೋ ಆತಂಕಕ್ಕೂ ಒಳಗಾಗಿರ್ತಾರೆ. ಮಗು ಜೀವಂತವಾಗಿ ಹೊರಗೆ ಬರಲಪ್ಪ ಸಾಧ್ಯ ಆಗುತ್ತೋ ಇಲ್ವೋ ಅನ್ನೋ ದುಗುಡ, ಆತಂಕ, ಅನುಮಾನ ಎಲ್ಲವೂ ತುಂಬಿರುತ್ತೆ ಅವ್ರ ಮನಸ್ಸಲ್ಲಿ. ಇಂಥದ್ದೊಂದು ಪರಿಸ್ಥಿತಿ ನಡುವೆ ಕ್ಷಣ ಕ್ಷಣಕ್ಕೂ ಏನಾಗ್ತಾ ಇದೆ ಸ್ಥಳದಲ್ಲಿ ಅಂತ ಹೇಳಿ ಪೋಷಕರು, ಮಗುವಿನ ಕುಟುಂಬಸ್ಥರು ಕೂಡ ಬಹಳ ಆತಂಕ ಮತ್ತು ದುಃಖದಲ್ಲಿದ್ದಾರೆ. ಈಗಾಗಲೇ ದೇವರಿಗೂ ಕೂಡ, ಅವರ ನಂಬಿಕೆಯ ದೇವರಿಗೂ ಕೂಡ ಹರಕೆ ಕಟ್ಕೊಂಡಿದ್ದಾರೆ, ಮಗು ಸಾತ್ವಿಕ್ ಜೀವಂತವಾಗಿ ಹೊರಬರಲಿ ಅಂತ ಹೇಳಿ. ಗ್ರಾಮಸ್ಥರ ಪೈಕಿ, ಕುಟುಂಬಸ್ಥರ ಪೈಕಿ ನೋಡಿ, ಈ ದೃಶ್ಯದಲ್ಲಿ ನೀವು ಗಮನಿಸ್ಬೋದು, ಆ ಕಾಲನ್ನು ಅಲುಗಾಡ್ತಾ ಇದೆಯಲ್ಲ ಆ ಮಗುವಿನ ಕಾಲು, ಅದನ್ನು ಮಾರ್ಕ್ ಮಾಡಿ ತೋರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದೊಂದೇ ಆಶಾಕಿರಣ ಸದ್ಯಕ್ಕೆ ಇಡೀ ಕಾರ್ಯಾಚರಣೆಯಲ್ಲಿ. 7 ತಾಸಾಯಿತು, ಮಗುವಿನ ಪರಿಸ್ಥಿತಿ ಏನಪ್ಪ ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ. ಒಂದು ವೇಳೆ ನಮ್ಮ ಹತ್ರ ಈ ತಂತ್ರಜ್ಞಾನ ಇಲ್ಲ ಅಥವಾ ಕ್ಯಾಮರಾವನ್ನು ಒಳಗೆ ತೋರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂದರೆ, ಬಟ್ ಈಗ ಅದು ಸಾಧ್ಯ ಇದೆ. ಟೆಕ್ನಿಕಲಿ ಅದು ಪಾಸಿಬಲ್ ಆಗಿರೋದ್ರಿಂದ ಮಗು ಇನ್ನೂ ಕೂಡ ಆ್ಯಕ್ಟಿವ್ ಆಗಿದೆ ಅನ್ನೋದು ಕನಿಷ್ಠ ಪಕ್ಷ ಅದರಿಂದ ಗೊತ್ತಾಗ್ತಾ ಇರೋದ್ರಿಂದ ಅಲ್ಲಿಂದ ಮುಂದಕ್ಕೆ ಎಲ್ಲ ಸಾಧ್ಯತೆಗಳು ತೆರೆದುಕೊಳ್ತಾ ಹೋಗುತ್ತೆ. ಕಾರ್ಯಾಚರಣೆ ನಡೆಸೋದಕ್ಕೂ ಕೂಡ ಒಂದು ಹುರುಪಿರುತ್ತೆ. ಹೀಗಾಗಿ ನಿರಂತರವಾಗಿ ಅದರ ಮೇಲೆ ಗಮನ ಇರಿಸಿದ್ದಾರೆ. ಆಕ್ಸಿಜನ್ ಸಪ್ಲೈ ಕೂಡ ಸಂಪೂರ್ಣವಾಗಿ ಮುಂದುವರಿಸ್ತಾ ಇದ್ದಾರೆ. ಯಾಕಂದರೆ ಅಷ್ಟು 16 ಅಡಿ ಆಳದಲ್ಲಿ ಅಷ್ಟು ಸಣ್ಣ ಕೊಳವೆ ಬಾವಿಯ ರಂಧ್ರದಲ್ಲಿ ಮಗುವಿಗೆ ಉಸಿರಾಡೋದಕ್ಕೆ ಸಾಕಷ್ಟು ಆಕ್ಸಿಜನ್ ಲಭ್ಯ ಆಗೋದಿಲ್ಲ. ಆ ಕಾರಣಕ್ಕಾಗಿ ಅದೆಲ್ಲವನ್ನು ಪೂರ್ವಭಾವಿಯಾಗಿ ಮನಗಂಡು ತಕ್ಷಣಕ್ಕೆ ಆ ಎಲ್ಲ ವ್ಯವಸ್ಥೆಗಳನ್ನು ಕಲ್ಪಿಸ್ಕೊಂಡಿದ್ದಾರೆ. ಬಟ್ ಇನ್ನೇನು ಕೂಡ ಅಲ್ಲಿಗೆ ಸರಬರಾಜು ಮಾಡೋದಕ್ಕೂ ಸಾಧ್ಯ ಆಗೋದಿಲ್ಲ. 2 ವರ್ಷದ ಮಗು ಅಲ್ಲಿಗೆ ಆಹಾರವನ್ನು, ನೀರನ್ನು ಕಳುಹಿಸೋದಕ್ಕೂ ಸಾಧ್ಯ ಆಗಲ್ಲ. ಕಳುಹಿಸಿದ್ರು ಅದು ಮಗುವಿನ ಬಳಕೆಗೂ ಕೂಡ ಬರೋದಿಲ್ಲ ಪಾಪ. ಹೀಗಾಗಿ ಆ ಯಾವ ಪ್ರಯತ್ನಕ್ಕೂ ಕೂಡ ಬಹುಶಃ ಇದುವರೆಗೂ ಮುಂದಾಗಿಲ್ಲ ಅನಿಸುತ್ತೆ. ಈಗಾಗಲೇ 7 ತಾಸುಗಳು ಸತತವಾಗಿ ಮಗು ಆ ರಂಧ್ರದೊಳಗೆ ಸಿಕ್ಕಾಕೊಂಡಿರುವಂಥದ್ದು ಕೊಳವೆ ಬಾವಿಯಲ್ಲಿ. ಅದಕ್ಕಾಗಿ ಅಂತ ನಿರಂತರ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಸಾಕಷ್ಟು ಕುಟುಂಬಸ್ಥರು ಮತ್ತು ಅಲ್ಲಿ ಕಾರ್ಯಾಚರಣೆಯಲ್ಲಿ ತೊಡಗಿದವರು ಕೂಡ ನ್ಯೂಸ್ ಬಸ್ ಜೊತೆ ಮಾತನಾಡೋ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಬಹಳ ನಿರೀಕ್ಷಿತ, ಒಂದೇ ದಿನದಲ್ಲಿ ಇಂಥದ್ದೊಂದು ಘಟನೆ ಆಗೋಗುತ್ತೆ ಅಂತ
ಯಾರಾದರೂ ಊಹಿಸಿರ್ಲಿಕ್ಕೆ ಸಾಧ್ಯ ಇದೆಯಾ? ಆದರೆ ಅಂಥದ್ದೊಂದು ಘಟನೆ ಆಗೋಯ್ತು ಅಂತ ನೆನ್ನೆ ಕೊರಿಸಿರೋದು ಅಂದರೆ ಬಹಳ ಭೀಕರ ಬರ ಇದೆ ಈಗಂತೂ ಇಡೀ ರಾಜ್ಯದಲ್ಲಿದೆ. ಅದರಲ್ಲೂ ಉತ್ತರ ಕರ್ನಾಟಕ, ವಿಜಯಪುರದ ಇಂಡಿ ಈ ಭಾಗದಲ್ಲೆಲ್ಲ ಅತ್ಯಂತ ಭೀಕರ ಬರ. ಹೀಗಾಗಿ ನೀರಿಗಾಗಿ ಸಾಕಷ್ಟು ಬೋರ್ವೆಲ್ಗಳನ್ನು ಕೊರೆಸಿದ್ದಾರೆ. ಅಲ್ಲೆಲ್ಲ 9 ಬೋರ್ವೆಲ್ಗಳನ್ನು ಕೊರೆಸಿದ್ರಂತೆ, 9ರಲ್ಲೂ ನೀರು ಬಂದಿಲ್ಲ. ಇದು 10ನೇ ಬೋರ್ವೆಲ್. ಇದರಲ್ಲಿ 1.5 ಇಂಚು ನೀರೇನೋ ಸಿಕ್ಕಿದೆ, ಒಂದು 260 ಅಡಿ ಹತ್ತಿರ ಸಮೀಪಿಸ್ತಿದ್ದ ಹಾಗೆ. ಹೇಗಾದರೂ ಮಾಡಿ ಆ ನೀರನ್ನು ಸದ್ಬಳಕೆ ಮಾಡ್ಕೊಳ್ಬೇಕಲ್ಲ, ಮೋಟಾರ್ ಸಹಾಯದಿಂದ ಆ ನೀರನ್ನು ಮೇಲೆತ್ತೋಣ ಅಂತ ಇವತ್ತು ಮೋಟಾರ್ ಅಳವಡಿಕೆ ಮಾಡಬೇಕು ಅನ್ನೋ ಕಾರಣಕ್ಕೆ ಅದನ್ನು ಮುಚ್ಚಿರಲಿಲ್ಲ, ಹಾಗೆ ಬಿಟ್ಟಿದ್ವಿ ಅಂತ ಕುಟುಂಬಸ್ಥರು ಹೇಳ್ತಾ ಇರೋದು. ಬಟ್ ಅದ್ರ ಮೇಲೆ ತಾತ್ಕಾಲಿಕವಾಗಿ ಏನಾದರೂ ಒಂದು ವ್ಯವಸ್ಥೆ ಮಾಡಿ ಮೋಟಾರ್ ಅಳವಡಿಸುವಂಥ ಸಮಯದಲ್ಲಿ ಅದನ್ನು ಅಲ್ಲಿಂದ ತೆರವುಗೊಳಿಸಿದ್ರೆ ಆಗ್ತಾ ಇತ್ತು. ಏನು ಆಗೋದಿಲ್ಲ ಅನ್ನುವಂಥ ಮನಸ್ಥಿತಿ ಇದೆಯಲ್ಲ, ಅಥವಾ ಏನಾಗ್ಬಿಡುತ್ತೆ ಅನ್ನುವಂಥ ಅಜಾಗರೂಕತೆ ಇದೆಯಲ್ಲ, ಅದೇ ಇಂಥ ಘಟನೆಗಳಿಗೆ ಮತ್ತೆ ಮತ್ತೆ ಸಾಕ್ಷಿ ಆಗ್ತಾ ಇರುವಂಥದ್ದು. ಇವತ್ತು ಸಂಜೆವರೆಗೂ ಕೂಡ ಕುಟುಂಬಸ್ಥರ ಜೊತೆಗೆ ಮುದ್ದಾಗಿ ಆಟ ಆಡ್ಕೊಂಡಿದ್ದಂತಹ ಕಂದ ಈಗ ಆ ಕೊಳವೆ ಬಾವಿ ಒಳಗೆ ಸಿಕ್ಕಾಕೊಂಡಿದೆ. ಅದರ ಜೊತೆ ಖುಷಿಯಾಗಿ ಕಾಲ ಕಳೀತಾ ಇದ್ದಂತಹ ಪೋಷಕರು, ಕುಟುಂಬಸ್ಥರು, ನೆರೆಹೊರೆಯವರೆಲ್ಲ ಈಗ ಮಗು ಜೀವಂತವಾಗಿ ಬಂದರೆ ಸಾಕಪ್ಪ ಅಂತ ದೇವರಿಗೆ ಕೈ ಮುಗಿಯೋ ಹಾಗಾಗಿದೆ. ಕ್ಷಣ ಮಾತ್ರದಲ್ಲಿ ಮೈ ಮರೆತಿದ್ದಕ್ಕೆ ಏನೆಲ್ಲ ನಡೆದು ಹೋಗುತ್ತೆ. ಇಂಥ ಈ ಹಿಂದಿನ ಕಾರ್ಯಾಚರಣೆಗಳನ್ನು ಮೆಲುಕು ಹಾಕೋದಾದರೆ 2-3 ದಿನ ಸತತವಾಗಿ ಕಾರ್ಯಾಚರಣೆಗಳು ನಡೆದಿರೋದನ್ನು ನಾವು ನೋಡಿದ್ದೀವಿ. ಪವಾಡ ಸದೃಶ್ಯ ಅನ್ನೋ ಹಾಗೆ ಕೆಲವೊಂದು ಪ್ರಕರಣಗಳಲ್ಲಿ ಬಹಳ ಆಳದಲ್ಲಿ ಸಿಲುಕಿದ್ದಂಥ ಮಕ್ಕಳುಗಳನ್ನು ಕೂಡ ಯಶಸ್ವಿ ಕಾರ್ಯಾಚರಣೆಯ ಮೂಲಕ ಸುರಕ್ಷಿತವಾಗಿ ಹೊರತರಲಾಗಿದೆ. ಕೆಲವೊಂದಿಷ್ಟು ಪ್ರಕರಣಗಳು ಆ ಬಗ್ಗೆ ನೆನಪು ಮಾಡ್ಕೊಳ್ಳೋದಕ್ಕೂ ಬೇಜಾರಾಗುತ್ತೆ, ದುರಂತ ಅಂತ್ಯ ಕಂಡಿರುತ್ತೆ ಕೆಲವು ಪ್ರಕರಣಗಳಲ್ಲಿ. ಹೀಗಾದಾಗ ಸರ್ಕಾರಗಳು, ಮಾಧ್ಯಮಗಳೆಲ್ಲ ಕೂಡ ಪದೇ ಜನರನ್ನು ಎಚ್ಚರಿಸುವಂಥ, ಅರಿವು ಮೂಡಿಸುವಂಥ ಪ್ರಯತ್ನಕ್ಕೆ ಮುಂದಾದರೂ ಮೇಲಿಂದ ಮೇಲೆ ಇಂಥ ಪ್ರಕರಣಗಳು ಮರುಕಳಿಸುವಾಗ ಇದು ಹೇಗಪ್ಪ, ಯಾಕೆ ಈ ರೀತಿಯಾದಂಥ ಪ್ರಕರಣಗಳು ಮತ್ತೆ ಮರುಕಳಿಸುತ್ತೆ ಅನ್ನುವಂಥ ಪ್ರಶ್ನೆಯಾಗಿಯೇ ಉಳಿದು ಬಿಡುತ್ತೆ. ಈಗ ವಿಜಯಪುರದ ಇಂಡಿ ತಾಲೂಕಿನ ಈ ಗ್ರಾಮದಲ್ಲಿ ನಡೆದಿರುವಂಥದ್ದು ಕೂಡ ಅಂಥದ್ದೇ ಘಟನೆ, ಕಾರ್ಯಾಚರಣೆ ಸಾಗ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.